ಭವತಿ ಭಿಕ್ಷಾಂದೇಹಿ. ಯಾರವ ನೀನು? ಬಾಗಲ್ ತೆಗ್ದದೆ ಅಂತ ಗೂಳಿ ನುಗ್ದಂಗ್ ನುಗ್ತಿದ್ಯಾ? ಏಟ್ ಧೈರ್ಯ ನೋಡು ನಿಂಗೆ. ಯಾರೋ ಬಾ ತಾಯಿ ಅಂತ ಕರೆದಂಗಾಯ್ತು, ಅದಕ್ಕೆ ಒಳಗ್ ಬಂದೆ. ನಿನ್ನದ್ ನೀನೆ ಅದೃಷ್ಟ ಲಕ್ಷ್ಮಿ ಅನ್ಕೊಂಡಿದ್ಯಾ? ಒಳಗ್ ಬಾ ಅಂತ ನಾವ್ ಕರಿಯಾಕಿ. ಸುಮ್ಕೆ ಹೋಗವ. ಅವರವರ ಭಾವಕ್ಕೆ ಅವರವರ ಬಕುತಿಗೆ ತಕ್ಕ ಹಾಗೆ ನಾನ್ ಕಾಣ್ತೀನಮ್ಮ. ಒಬ್ರು ಬಾ ಅಂದ್ರೆ ನೀನ್ ಹೋಗು ಅಂತ ಹೇಳ್ತಾ ಇದೀಯ. ಹೋಗ್ತೀನಿ ಬಿಡು. ವಿದ್ಯಾ, ಆ ಅಮ್ಮನ್ ಯಾಕವ ತಡಿತಿದ್ಯಾ? ಏನಾದ್ರೂ ಕೊಟ್ಟು ಕಳ್ಸು ಮುಂದಕ್ಕೆ. ಅಲ್ಲ ಕಣವ, ಮನೆ ಮನೆ ಬೇಡ್ಕೊಂಡ್ ತಿನ್ನೋಳವಳು. ಪ್ರಸಾದ ಕೊಡೋ ತನಕ ಕಾಯ್ತಾಳೆ, ಅವಳ ಪಾಡಗಳು ಒಯ್ತಾಳ ಬಿಡವ. ಈಶ್ವರಿ, ಒಟ್ಟು ತುಂಬ್ದವ್ರಿಗೆ ಕರೆದು ಊಟ ಹಾಕೋದಲ್ಲ, ಬೇಡ್ಕೊಂಡ್ ಬಂದವ್ರಿಗೆ ಕರೆದು ಅವ್ರು ಕೇಳಿದ್ದನ್ನ ಕೊಡ್ಬೇಕು. ಅನ್ನಕ್ಕೆ ಭೇದ ಇಲ್ಲ ಅಂದ್ಮೇಕೆ ಮನ್ಸರಿಗೆ ಯಾಕೆ ಭೇದ? ಅಮೃತವಾಣಿ ನುಡ್ದೆ ಕಣಪ್ಪ. ನಾನ್ ಭಕ್ತಿಯಿಂದ ಒಂಚೂರ್ ನೈವೇದ್ಯ ಬೇಡ್ತೀನಿ ಹೊರತು ಆಸ್ತಿ ಅಂತಸ್ ಕೇಳ್ತೀನ? ಅಜ್ಜಿ, ನೀವಿರಿ, ಪೂಜೆ ಆದ್ಮೇಲೆ ಪ್ರಸಾದ ತಗೊಂಡೋಗಿರಿ. ಭದ್ರಾ, ಪೂಜೆ ಆಗದೆ ಅನುಮಾನ ಅದೆ, ಪ್ರಸಾದ ಹೆಂಗಪ್ಪ ಕೊಡ್ತೀಯಾ? ಯಾಕೆ ಪೂಜೆ ಆಗಲ್ಲ ಅಂತ ಹೇಳ್ತಿದ್ಯಾ? ಅಂತ ಸಮಸ್ಯೆ ಏನಿದೆ? ಅಲ್ಲ ಕಣವ, ನಿಂಗೆ ಯಾಕೆ ಬೇಕು ಇದು? ನನಗ್ ಪ್ರಸಾದ ಕೊಡ್ತೀನಿ ಅಂತ ಹೇಳಿದ ಮನೇಲಿ ಆತಂಕ ತುಂಬಿರ್ಬೇಕಾದ್ರೆ ನನ್ನಿಂದ ಪರಿಹಾರ ಹೇಳ್ಬೋದೇನು ಅಂತ ಕೇಳ್ದೆ. ಅಜ್ಜಿ, ನನ್ನ ಹೆಂಡ್ರು ಇವತ್ತು ನವರಾತ್ರಿ ವ್ರತ ಮಾಡ್ತಾವಳೆ. ಆದ್ರೆ ಪೂಜೆ ಮಾಡಕ್ ಹೋದಾಗ ಶ್ಲೋಕ ಹೇಳ್ಬೇಕಾದ್ರೆ ಮಾತೆ ಹೊಡ್ದಂಗ ಆಗ್ಬಿಟ್ಟೈತೆ. ಅದಕ್ಕೆ ಈ ಪೂಜೆ ನಡೆದದೋ ಇಲ್ವೋ ಅಂತ ನಮ್ಮೆಲ್ರಿಗೂ ಆತಂಕ ಆಗದೆ. ಅದಕ್ ಪೂಜೆ ಯಾಕೆ ನಿಲ್ಲಿಸ್ಬೇಕು? ಭಕ್ತಿ ಅನ್ನೋದು ತೋರ್ಪಡಿಕೆ ವಸ್ತು ಅಲ್ಲ. ಅದು ಮನ್ಸಿಗೆ ಸಂಬಂಧಪಟ್ಟಿರೋ ವಿಷಯ. ಅದು ದೇವರು ಮತ್ತೆ ಭಕ್ತರ ಮಧ್ಯೆ ಇರುವಂತ ಒಂದು ಪವಿತ್ರವಾದ ಸಂಬಂಧ. ಈಗ ಶ್ಲೋಕ ಇವಳೇ ಹೇಳ್ಬೇಕು ಅಂತ ಏನಿಲ್ಲ. ಅವಳ ಪರವಾಗಿ ಮಾತೃ ಸ್ವರೂಪಿಣಿ ಆದವರು ಯಾರ್ ಬೇಕಾದ್ರೂ ಹೇಳ್ಬೋದು. ಅಂದ್ರೆ ವ್ರತಕ್ಕೇನು ಅಪಚಾರ ಆಗಕ್ಕಿಲ್ವೇ? ಇಲ್ಲ ತಾಯಿ, ಅವಳಿಗೆ ಬೇಕಾಗಿರೋದು ನಿಷ್ಕಲ್ಮಶವಾದ ಭಕ್ತಿ. ಶ್ಲೋಕ ಯಾರು ಹೇಳಿದ್ರು ಯಾವ ಅಪಚಾರನೂ ಆಗೋದಿಲ್ಲ. ಈ ಮಗುಗೆ ತಾಯಿ ಸ್ಥಾನದಲ್ಲಿರೋರು ಯಾರ್ ಬೇಕಾದ್ರೂ ಶ್ಲೋಕ ಹೇಳ್ಬೋದು. ಅಯ್ಯಯ್ಯೋ, ನಂಗ್ ಶಿವನೇ ನಾರಾಯಣ ಅನ್ನಕ್ಕೆ ಕಷ್ಟ, ಅಂಥದ್ರಲ್ಲಿ ಈ ಶ್ಲೋಕ ಹೇಳಕ್ಕೆಲ್ಲ ಬರ್ತದೆ?
ಏನಾಯ್ತು? ನೀನೇ ಪೂಜೆ ಕೆಡಿಸ್ತೀನಿ ಅಂತ ಹೇಳಿ ಈಗ ನೀನೇ ವ್ರತ ಮುಗಿಯಂಗ್ ಮಾಡ್ದೆ. ನಿಂಗೇನಾಗಿದವ? ಅವಳು ವ್ರತ ಮಾಡಕ್ಕೆ ನೀನೇ ಸಹಾಯ ಮಾಡ್ತಿದ್ಯಲ್ಲ. ನಾನ್ ಸಹಾಯ ಮಾಡಿದ್ನೆ. ಇನ್ಯಾರು? ನೀನೇ ಆ ಮಂತ್ರ ಎಲ್ಲ ಹೇಳಿ ಪೂಜೆ ಮುಗಿಸ್ಬಿಟ್ಟೆ. ನಂಗೇನಾಯ್ತು ಅಂತಾನೆ ಗೊತ್ತಿಲ್ಲ ಕಣ್ಲ. ನನಗೆ ಈ ಪ್ರಸಾದ ಬೇಡ. ನನಗೆ ಅಂತಾನೆ ಇಟ್ಟಿರೋ ಆ ನೈವೇದ್ಯ ಕೊಡು ಸಾಕು. ಅಲ್ಲ, ಆ ದೇವ್ರಿಗೆ ಮಡಗಿರೋ ನೈವೇದ್ಯನ ನಿಂಗೇನ್ ಕೊಡೋದು? ನನಗ್ ಹೊಟ್ಟೆ ತುಂಬೋದಕ್ಕೆ ಅಷ್ಟು ತಾಯಿ. ದಾನ ಧರ್ಮದಲ್ಲಿ ದೇವ್ರನ್ ಕಾಣ್ಬೇಕು ಅಂತ ಹೇಳ್ತಾರಲ್ವೇ, ಅದಕ್ಕೆ ನನ್ಗ ನೈವೇದ್ಯ ಕೊಟ್ರು ಸಾಕು, ತೃಪ್ತಿ ಆಗತ್ತೆ. ಮಗ ಇದ್ಯಾ? ಆ ತಾಯಿ ಏನ್ ಕೇಳ್ತಾಳೋ ಅದನ್ನೇ ಕೊಡವಾ? ಇವತ್ತು ಪೂಜೆ ನಡೆಯೋದಕ್ಕೆ ಆ ತಾಯಿನೇ ಕಾರಣ. ನನಗೇನ್ ಬೇಕಿತ್ತೋ ಅದ್ ನನಗ್ ಸಿಕ್ತು. ಇಲ್ಲಿಗೆ ಬಂದ್ ನನ್ನ ಕೆಲ್ಸನೂ ಮುಗೀತು. ನಾನಿನ್ ಬರ್ತೀನಿ ಮಗು. ಸುಮನಸವಂದಿತ ಸುಂದರಿ ಮಾಧವಿ ಚಕ್ರ ಸಹೋದರಿ ಹೇಮಮಯೇ ಮುನಿಗಣ ವಂದಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ ವೇದನುತೆ ಪಂಕಜವಾಸಿನಿ ದೇವ ಸುಪೂಜಿತ ಸತ್ಗುಣ ವರ್ಷಿಣಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿಲಕ್ಷ್ಮಿ ಸದಾ ಪಾಲಯ ಮಾ. ಅಲ್ಲ ಕಣದ್ಗೆ, ಉಪ್ಪರ್ಗೆ ಮೇಲೆ ಕೂಡಿಸ್ತೀನಿ ಅಂತ ಆಸೆ ತೋರಿಸ್ಬಿಟ್ಟು ಈಗ ನೀನೇ ನಮ್ ಶತ್ರು ಆಗ್ಬಿಟ್ಟಲ್ಲ. ಹಿಂಗೇನಮ್ಮ, ಈ ವ್ರತ ಹಾಳು ಮಾಡೋದಕ್ಕೆ ಒಂದೇ ಒಂದು ಅವಕಾಶ ಸಿಕ್ಕಿತ್ತು, ಎಲ್ಲ ಹಾಳು ಮಾಡ್ಬಿಟ್ಟೆ ನೀನು. ಓ ಸಾವಿತ್ರಿ, ನಾನ್ ಯಾಕಂತ ಕೆಲ್ಸ ಮಾಡ್ಲಿ? ನೀನಲ್ದೆ ದೇವಿನೇ ನಿನ್ಮೇಲ್ ಬಂದು ಬಿಟ್ಲೆ. ನನ್ ಬಾಯಿಂದ ಹೆಂಗ್ ಬಂತು? ನನ್ ಕಥೆ ಅರ್ಥ ಆಯ್ತಾ ಇಲ್ಲ. ಸಾವಿತ್ರಿ, ನೀ ನನ್ ಮೈ ಮುಟ್ಟೋ ತನಕ ನನ್ಗೆ ಏನ್ ಆಯ್ತಾಯ್ತೆ ಅಂತಾನೆ ಗೊತ್ತಾಗ್ಲಿಲ್ಲ. ಹಂಗಂದ್ರೆ ಆ ಉಲೂಪಿ ಮಾಡಿರೋ ತಂತ್ರ ಏನಾನ ರಿವರ್ಸ್ ಆಗಿದ್ದತ್ತೆ. ಹಂಗಾಗಕ್ ಸಾಧ್ಯವೇ ಇಲ್ಲ. ಅವಳು ಬಾಯ್ ಬಿದ್ದೋಗಿರಂಗ್ ಮಾಡಿರೋದು ಅವಳೇ ತಾನೆ. ಅವ್ವ, ಆ ಉಲೂಪಿ ಹೇಳ್ದಂಗೆ ಅವಳು ವ್ರತ ಮಾಡ್ದಂಗೆ ಭಂಗ ಮಾಡ್ಬೇಕು, ನೆನ್ಪಿರ್ಲಿ. ಈಗ ನಿಂಗ್ ಗೊತ್ತೋ ಗೊತ್ತಿಲ್ದೇನೋ ಅವಳು ಪೂಜೆ ಮಾಡಿ ಮುಗ್ಸಕ್ಕೆ ನೀನ್ ಸಹಾಯ ಮಾಡ್ದೆ. ಅಮ್ಮ, ಇವತ್ತಿನ ಶಾಸ್ತ್ರದ ಪ್ರಕಾರ ಪುಷ್ಪಾರ್ಚನೆ ಆದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ಹೆಜ್ಜೆ ನಮಸ್ಕಾರ ಹಾಕ್ತಾರೆ. ಅದಕ್ ನಾನ್ ಅವಕಾಶ ಕೊಡಕ್ಕಿಲ್ಲ. ಅದನ್ನ ನಾನೇ ತೆಪ್ಪಿಸ್ತೀನಿ. ಇವಾಗ ನೋಡಿದ್ರೆ ಆ ಭದ್ರ ಅವನ್ನ ಗುಡಿ ಕರ್ಕೊಂಡು ಹೋಯ್ತಾವನೆ. ಮತ್ ಹೆಂಗ್ ತಪ್ಪಿಸ್ತೀಯ ಅದ್ಗೆ? ಅದ್ನ ಹೇಳಕ್ಕಿಲ್ಲ, ಮಾಡ್ ತೋರಿಸ್ತೇನೆ. ನೀವು 3 ಜನ ಮೊದಲು ದೇವಸ್ಥಾನಕ್ಕೆ ಹೋಗಿ. ಸರಿ ಅದ್ಗೆ.
ಅದ್ಕೆ ಗುಡಿ ತವ ಬಂದವ್ರೆ, ಇನ್ನೇನು ಒಳಗಡೆ ಹೋಗಿ ಹೆಜ್ಜೆ ನಮಸ್ಕಾರ ಶುರು ಮಾಡ್ತಾರೆ. ಏನ್ ಮಾಡೋದು? ಅವಳಲ್ಲಿ ತಕ್ಷಣ ಹೆಜ್ಜೆ ನಮಸ್ಕಾರ ಮಾಡಕ್ಕಾಗಕ್ಕಿಲ್ಲ. ಇಂಥದ್ದೇನ್ ವ್ಯವಸ್ಥೆ ಮಾಡಿದ್ಯಾ ಅದ್ಕೆ? ನೋಡ್ತಾರೆ. ಲೇ ಸುಭಾಷ, ನಾನ್ ಹೇಳಿದ್ದು ನಿನಗೆ ಎಪ್ತಿ ಐತೆ ತಾನೆ, ಅದ್ನ ಅವಳು ಬರೋ ದಾರಿಗೆ ಸುರೀರಿ. ಹೂನಮ್ಮ. ಏನವ ಅವಳು ಮಾಡೋ ಸೇವೆಲಿ ನಿನ್ಗೂ ಪುಣ್ಯ ಸಿಗ್ಲಿ ಅಂತ ಅವಳು ಬರೋ ದಾರಿಗೆ ಅಷ್ಟು ನೀರ್ ಹಾಕ್ತಿದ್ಯಾ? ಲೇ ದಡ್ಡಿ, ನೀನ್ ತಿಳ್ಕೊಂಡಿರಂಗೆ ಅದು ನೀರಲ್ಲ. ಅದ್ರ ಮ್ಯಾಗ ಅವಳು ನಡೆದಿದ್ದ 10 ನಿಮಿಷಕ್ಕೆ ಕಾಲಲ್ಲಿ ಬೊಬ್ಬೆ ಬಂದು ಬಾಯ್ ಬಿಡ್ಕತಾಳೆ. ಅದ್ಕೆ ಹಂಗಂದ್ರೆ ಇದ್ರ ಮೇಲೆ ಕಾಲ್ ಮಡಗಿದ್ರೆ ದಿಟ್ವಾಗ್ಲೂ ಗುಳ್ಳೆ ಆಗದೆ. ನಿನಗ ಅನುಮಾನ ಇದ್ರೆ ಒಂದ್ಕಿತ ಕಾಲ್ ಮಾಡದ್ ನೋಡು. ಅಯ್ಯೋಯ್ಯೋ, ಅಂತ ಕರ್ಮ ನಂಗ್ ಬೇಡಪ್ಪ. ಅವಳ ಕಾಲ್ಗೆ ಬರ್ಲಿ ಬಿಡು, ಅದ್ನೇ ನಾನ್ ನೋಡ್ತೀನಿ. ಇನ್ನ ಹೆಂಗ್ ಹೆಚ್ಚೆ ನಮಸ್ಕಾರ ಮಾಡ, ಇದ್ರಿಂದ ಅವಳನ್ನ ಯಾರು ಕಾಪಾಡ್ತಾರ ನಾನುವೇ ನೋಡ್ತೀನಿ. ಅವ್ವ ತುಳಿದ್ಲು. ಹೋಗ್ಲಿ ಬುಡೆ ಸಾವಿತ್ರಿ, ಇನ್ ಹೊತ್ತಿಗೆ ಬೊಬ್ಬೆ ಹೊಡೆದು ಬಾಯ್ ಬಿಡ್ಕತಾಳೆ, ನೋಡ್ತಾ ಇರು. ಓ ಅಜ್ಜಿ, ನೀವಾಗ್ಲೇ ಎಲ್ಲಿಗೆ ಬಂದ್ಬಿಟ್ಟಿದ್ದೀರಾ? ನಾನೆಲ್ಲಾ ಕಡೆ ಇರ್ತೀನಪ್ಪ. ಯಾರ್ ಪ್ರೀತಿಯಿಂದ ನನ್ನನ್ನು ಕಾಣ್ತಾರೋ ಅವ್ರ ಕಣ್ಣಿಗೆ ಮಾತ್ರ ಕಾಣಿಸ್ಕೋತೀನಿ. ಸರಿ ಅಜ್ಜಿ, ನಾವು ಹೆಜ್ಜೆ ನಮಸ್ಕಾರ ಮಾಡಕ್ ಬಂದಿದೀವಿ. ಒಳ್ಳೇದಾಗ್ಲಪ್ಪ. ನೀನ್ ಹೇಳ್ದಂಗೆ ನಡೆಯೋದಕ್ಕೂ ಒದ್ದಾಡ್ತಾವಳೆ. ಅವ್ವ ನಿಂಗ್ ಸೂಪರ್ ಕಣವ. ಅವಳು ಹೆಜ್ಜೆ ನಮಸ್ಕಾರ ಆಗ್ದಂಗೆಯ ಈ ವ್ರತ ಮುಗಿಸ್ದಂಗೆಯ. ಸರಿ ಇನ್ನೇನು, ಅವಳು ಹೆಜ್ಜೆ ನಮಸ್ಕಾರ ಮಾಡಕ್ಕಾಗ್ದೆ ಅಟ್ಟಿಗೆ ಬತ್ತಾಳೆ. ನೀವುವೇ ಒಂಟಿ ಬನ್ನಿ. ಸರಿ ಕಣತ್ಗೆ. ಏನಪ್ಪಾ, ನಿನ್ ಹೆಂಡ್ತಿಗ್ ನಡೆಯೋದಕ್ಕಾಗ್ದಿದ್ರೆ ಏನಂತೆ? ಕಾಯ ವಾಚ ಮನಸ್ಸ ಅಂತ ಪಂಚಭೂತಗಳ ಸಾಕ್ಷಿಯಾಗಿ ಕೊನೆವರೆಗೂ ಅವಳ ಕಷ್ಟ ಸುಖದಲ್ಲಿ ಭಾಗಿಯಾಗಿರ್ತೀನಿ ಅಂತ ತಾಳಿ ಕಟ್ಟಿದ ಗಂಡ ನೀನಿದ್ಯಲ್ಲ, ಅವಳ ವ್ರತನ ನೀನ್ ಪೂರ್ತಿ ಮಾಡೋದಕ್ ಸಹಾಯ ಮಾಡು. ಅಜ್ಜಿ, ನಾನ್ ಸಹಾಯ ಮಾಡ ವ್ರತಕ್ಕೇನ ಪಿಸಾರ ಆಗಲ್ವೇ? ಶಿವ ತನ್ನ ದೇಹದಲ್ಲಿ ತನ್ನ ಹೆಂಡತಿಗೆ ಅರ್ಧ ಜಾಗ ಕೊಟ್ಟಿದ್ದಕ್ ತಾನೆ ಅರ್ಧನಾರೀಶ್ವರ ಅಂತ ಅನ್ನಿಸ್ಕೊಂಡಿದ್ದು. ಜೊತೆಯಾಗಿ ಸಪ್ತಪದಿ ತುಳ್ದಿದ್ದೀರಾ ಅಂದ್ಮೇಲೆ ನೀನ್ ವ್ರತ ಮುಂದುವರಿಸೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಮಗು. ಸರಿ ಅಜ್ಜಿ, ಈ ಪೂಜೆಯ
ನಾನೇ ಮಾಡ್ತೀನಿ. ಮುಂದುವರ್ಸಿ. ಯಾರಿಗೇನ್ ಫಲ ಸಿಗ್ಬೇಕೋ ಅದ್ ಸಿಗತ್ತೆ. ಇದ್ಯಾಕವ ಮಲ್ಕೊಂಬಿಟ್ಟಿದ್ಯಾ? ಚಿತ್ರ, ಯಾಕೋ ತುಂಬಾ ಕೈಕಾಲ್ ನೋಯ್ತೈತೆ ಕಡೆ. ಅದೇ ಕಣವ, ಒತ್ತಾರೆಯಿಂದ ಸ್ಯಾನೆ ಓಡಾಡ್ಬಿಟ್ಟಿದ್ಯಾ, ಅದಕ್ಕೆ ಹಿಂಗಾಗದೆ. ನೀನೊಸಿ ಸುಧಾರಿಸ್ಕೊ, ಎಲ್ಲ ಸರಿ ಹೋಯ್ತದೆ. ಚಿತ್ರ, ಆಯ್ತಾ ಇಲ್ಲ ಕಣವ, ಕಾಲ್ ಮೇಲೆಲ್ಲ ಯಾರೋ ನೆಡ್ದಾಡ್ದಂಗ ಆಯ್ತೈತೆ. ತುಂಬಾ ನೋಯ್ತೈತೆ ಗಣೆ. ಯಾರೋ ಅವ್ರೆ, ನನ್ ಮ್ಯಾಲೆಲ್ಲ ಯಾರೋ ನೆಡ್ದಾಡ್ತವ್ರೆ. ಏಯ್, ಇಳಿಕೆ ಯಾಕಂಗ್ ನಡೀತಿದ್ದೀರಾ?